ಮಮ್ಮಿ ಇವತ್ತು ಚಿಕನ್ ಏನು ಮಾಡ್ತಿ? ಗಾರ್ಲಿಕ್ ಬಟರ್ ಚಿಕನ್ ಮಾಡೋಣ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾರಿ ಮಾತಾಡೋದು. ಇವತ್ತು ಗಾರ್ಲಿಕ್ ಬಟರ್ ಚಿಕನ್ ಮಾಡೋದು ತೋರಿಸ್ತಿದ್ದೀನಿ ನೋಡಿರಿ. ಬೇಕಾಗೋ ಸಾಮಗ್ರಿ ಹೇಳ್ತೀನಿ. ಅರ್ಧ kg ಚಿಕನ್, ಫ್ರೈ ಮಾಡಲಿಕ್ಕೆ ಎಣ್ಣೆ, ರುಚಿಗೆ ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ, ಮೆಣಸಿನ ಪೌಡ್ರ್, ಒಂದು 5 ಬೆಳ್ಳುಳ್ಳಿ ಸುಳಿದು ಅದು ಚಾಪ್ ಮಾಡಿದ್ದು, ಒಂದು 2 ಚಮಚ ಬಟರ್, ಕಾರ್ನ್ಫ್ಲವರ್ ಒಂದು 50 ಗ್ರಾಮ್. ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿರಿ. ಒಂದು ಪ್ಲೇಟ್ನಾಗ ಚಿಕನ್ ಹಾಕ್ಕೊಂಡ್ರಿ, ಒಂದು 2 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 50 ಗ್ರಾಮ್ ಕಾರ್ನ್ಫ್ಲವರ್, ಹುಟ್ಟಿರುವಂಥ ಪೆಪ್ಪರ್ ಹಾಕ್ಕೊಂಡ್ರಿ. ಭಾಳ ಚಲೋ ಟೇಸ್ಟ್ ಆಗ್ತೈತೆ ರೀ. ಡಿಫ್ರೆನ್ಸ್ ಫ್ಲೇವರ್ ಇರ್ತೈತಿ. ಅವಾಗಾದರೂ ಮಾಡ್ಕೋಬೋದು. ಟೈಮ್ ಇತ್ತಂದ್ರೆ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟುಬಿಡ್ರಿ, ಚಲೋ ಇರುತ್ತೆ. ಈಗ 10 ನಿಮಿಷ ಆಗಿದೆ. ಈಗ ಎಣ್ಣೆ ಹಾಕಿ ಅದು ಶಾಲೋ ಫ್ರೈ ಮಾಡ್ಕೊಂಡ್ರಿ. ಅವು ಎಣ್ಣೆ ಚಲೋ ಗರಂ ಆಗಲಿ ರೀ. ನೋಡಿರಿ, ಎಣ್ಣೆ ಕಾದಿದೆ. ಒಂದೊಂದು ಹಾಕಿ ಫ್ರೈ ಮಾಡ್ಕೊಂಡು ನೋಡಿರಿ ಫ್ರೈ ಆಗ್ತಿದೆ. ಆ ಕಡೆ ಒಂದು 2 ನಿಮಿಷ, ಈ ಕಡೆ ಒಂದು 2 ನಿಮಿಷ ಶಾಲೋ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ನೋಡಿರಿ, ಇನ್ನು ಈ ಉಳಿಸೀನಿ ರೀ. ಮತ್ತೊಮ್ಮೆ 2 ನಿಮಿಷ ಆ ಕಡೆ ಉಳಿಸಿ ಫ್ರೈ ಮಾಡಿ ತೆಗಿಯೋಣಂತ್ರಿ. 2 ಕಡೆ ಫ್ರೈ ಆಗಿದೆ, ಈಗ ತೆಗಿಯೋಣಂತ್ರಿ. ಉಳಿದಿರುವಂಥ ಎಣ್ಣೆ 2 ಚಮಚ ಬಟರ್ ಹಾಕ್ಕೊಂಡ್ರಿ. ಹೆಚ್ಚಿರುವಂಥ ಗಾರ್ಲಿಕ್ ರೀ. ಈಗ ನೋಡಿರಿ, ಹೆಚ್ಚಿರುವಂಥ 2 ಹಸೆಕಾಯಿ ಹಾಕ್ಕೊಂಡ್ರಿ. ಅದಕ್ಕೆ ಖಾರ ಹಸೆಕಾಯಿಲಿಂದ ಬರೋಂಗಿಲ್ಲ ರೀ. ಮೇನ್ ಪೆಪ್ಪರ್ ಗಾರ್ಲಿಕ್ನಿಂದ ಅದು ಖಾರ ಬರುತ್ತೆ. ಈಗ ರೀ ಒಂದು 2 ಚಮಚ ಕಾರ್ನ್ಫ್ಲವರ್ ನೀರು ಒಳಗೆ ಹಾಕಿ ಹಾಕೋಣಂತ್ರಿ. ಅದಕ್ಕೆ ಈಗ ಹಾಕ್ತಿದ್ದೇನೆ ನೋಡಿರಿ. 2 ಚಮಚ ಕಾರ್ನ್ಫ್ಲವರ್ ನೀರು ಒಳಗೆ ಹಾಕಿ ಈಗ ಚಲೋ ಕಳಿಸ್ಕೋಬೇಕು ರೀ. ಅದು ಗಂಟೆಗೆ ಹಾಕ್ಕೊಡ್ಬಾರ್ದು ರೀ. ಅದು ನೋಡಿರಿ, ಚಲೋ ಇದಾಗೈತೆ. ಅದು ಕುದ್ದೈತಿ ನೀರೊಳಗೆ. ಈಗ ಗ್ಯಾಸ್ ಆನ್ ಮಾಡೋಣ್ರಿ. ಈಗ ಪೆಪ್ಪರ್ ಪುಡಿ ಹಾಕೊಂಡ್ರಿ, 1 ಚಮಚ ಕುಟ್ಟಿದ್ದಂಥ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ರೀ. ನಾವು ಚಿಕನ್ದಾಗ ಉಪ್ಪು ಹಾಕಿವಿ. ಈಗ ಶಾಲೋ ಫ್ರೈ ಮಾಡಿ ತೆಗ್ದೀವಲ್ರಿ, ಚಿಕನ್ ಹಾಕ್ಬಿಡೋಣಂತ್ರಿ ಇದಕ್ಕೆ. ಭಾಳ ಈಸಿ ರೆಸಿಪಿ ರೀ, ಮತ್ತು ಟೇಸ್ಟನ್ನು ನಂಬರ್ 1 ರೀ. ಇದು ಭಾರಿ ಟೇಸ್ಟ್ ಇರ್ತೈತೆ ರೀ. ನೋಡಿ ಗಾಯ್ಸ್,
ಈಗ ಸೈಡೆಲ್ಲ ಎಣ್ಣೆ ಬಿಡ್ತಿದ್ದಾರೆ, ಹಂಗಂದ್ರೆ ರೆಡಿ ಆದಂಗ್ರಿ ಇದು. ಈಗ ಗ್ಯಾಸ್ ಬಂದ್ ಮಾಡೋಣ್ರಿ ನಾವು. ಪ್ಲೇಟ್ ತಗ ಹಾಕ್ಕೊಳೋಣಂತ್ರಿ ಗ್ಯಾಸ್. ಪ್ಲೇಟ್ ಒಳಗೆ ಹಾಕಾಕೊಂತೀನಿ ರೀ ನಾನು. ನೋಡಿರಿ ಎಷ್ಟು ಟೆಂಪ್ಟ್ ಆಗೈತಿ. ಇಷ್ಟ ಆದ್ರೆ ನೀವು ಮನೆ ಒಳಗೆ ಮಾಡ್ಕೋರಿ, ಎಂಜಾಯ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ.